guys, today I am going to make a new video. ನಮಸ್ಕಾರ ಫ್ರೆಂಡ್ಸ್, ಇದು ನನ್ನ ಮೊದಲನೇ ಯೂಟ್ಯೂಬ್ ವಿಡಿಯೋ. ಏನಾದರೂ ಮಿಸ್ಟೇಕ್ಗಳಿದ್ದರೆ ದಯವಿಟ್ಟು ನಿಮ್ಮ ಹೊಟ್ಟೆಗೆ ಹಾಕ್ಕೊಂಬಿಡಿ. ತುಂಬ ಮಿಸ್ಟೇಕ್ಗಳಿದ್ದಾವೆ ಅಂತ ನಂಗೆ ಗೊತ್ತು, ಬಟ್ ಸಪೋರ್ಟ್ ಮಾಡಿ. ನೋಡಿ, ಟೈಮ್ ಆಲ್ರೆಡಿ 1 o'clock. ಬ್ಯಾಂಗ್ಳೂರ್ ಟು ಪಾಂಡಿಚೇರಿ ರೋಡ್ ಟ್ರಿಪ್ ಮಾಡೋ ಸಡನ್ ಪ್ಲ್ಯಾನ್. ಸೊ ಹಾಗಾಗಿ ತುಂಬ ಆತರ ಎಲ್ಲ ಡ್ರೆಸ್ಗಳು ರೆಡಿ ಮಾಡ್ಕೊತೀನಿ. ಅದಕ್ಕೆ ರೂಮ್ ತುಂಬ ಮೆಸ್ಸಿಯಾಗಿದೆ. ಯಾವುದೂ ತೊಗೊಬಿಡಿ, ಬೆಳಿಗ್ಗೆ ಬೇಗ ಹೋಗಬೇಕು. ಲೆಟ್ ಮಿ ಸಿ ಯಾವ ಥರ ಹೋಗುತ್ತೆ ಟ್ರಿಪ್ ಅಂತ. ಬೆಳಿಗ್ಗೆ ಎದುರಷ್ಟರಲ್ಲಿ ಆಲ್ಮೋಸ್ಟು ಲೇಟಾಗಿ 6 ಗಂಟೆ ಹೋಗಿತ್ತು. ಓಡೋಷ್ಟರಲ್ಲಿ ಆಚೆ ಬಂದರೆ ಸಿಕ್ಕಾಪಟ್ಟೆ ಚಳಿ ಇತ್ತು. ಸೊ ಗಾಡಿನ ಫಸ್ಟ್ ಕೋಲ್ಡ್ ಸ್ಟಾರ್ಟ್ ಮಾಡಿಬಿಡೋಣ ಅಂದ್ಬಿಟ್ಟು ಕೋಲ್ಡ್ ಸ್ಟಾರ್ಟ್ ಮಾಡಿದ್ವಿ. ಎಲ್ಲೇ ಹೋದ್ರು ಫಸ್ಟ್ ಕೋಲ್ಡ್ ಸ್ಟಾರ್ಟ್ ಮಾಡಿ ಗಾಡಿನ ತೆಗಿಬೇಕಾದ್ರೆ. ಸರಿ, ಟೈಮ್ ಆಗೋಯ್ತಲ್ಲ ಅಂತ ಫ್ರೆಂಡ್ಸ್ ಮನೆ ಹತ್ರ ಹೋದರೆ ಅವ್ರು ಮತ್ತೆ ಪ್ರೂವ್ ಮಾಡ್ತಾರೆ ನನ್ನ ಫ್ರೆಂಡ್ಸ್ ಅಂತ. ಬಿಕಾಸ್ ಆಲ್ರೆಡಿ ಲೇಟ್ ಆಗಿತ್ತು. ಇವ್ರು ನೋಡಿದ್ರೆ ಇನ್ನೂ ಲೇಟು. ಇವಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಅವ್ರು ಇವಾಗ ಕೋಲ್ಡ್ ಸ್ಟಾರ್ಟ್ ಮಾಡೋಕೆ ಹಾಕಿದ್ರು. ಸರಿ ಅಂತ ಇನ್ನೇನು ಮಾಡೋದು. ಈ ಟ್ರಿಪ್ಗೆ ಆ್ಯಕ್ಚುಲಿ ನಾವು ಇವಾಗ ಹೋಗ್ತಾ ಇರೋದು 3 ಜನ, 4 ಜನ ಹೋಗ್ಬೇಕಾಗಿತ್ತು. ನೋಡಿ, ಅಲ್ಲಿ ಬಂದ ನೋಡಿ, ಮುಕುಂದ್ ಅಂತ. ಅವ್ನಿಗೆ ಆಫೀಸ್ ಕೆಲಸ ಅಂತ ಸಡನ್ ಆಗಿ ಪ್ಲಾನ್ ಆಗಿ ಕ್ಯಾನ್ಸಲ್ ಆಯಿತು. ಹಾಕ್ಸಿ ಹಂಗಿರ್ಬೇಕು, ಹಿಂಗಿರ್ಕೋ ಲೋಡಿಗೆ ತಾಕೋ windows once you go down. You must be crazy if you think that I'ma slow down. Don't wanna hear it talking shit from the drama. Keep it coming, I'ma send you to your mama. Mr. Whip, get the guns out. Dropping bodies in the place till the sun's out. Can't fuck with this, I'm going to try. Just when the bullets fly, I'm the last one to die. How is the video, friends? Special thanks to Mukunda for taking this shot. ಸುಡ್ರಿ ಸುಮ್ಮನೆ ಕೂತಿರಲ್ಲ. ಈಗ ನಾವು ಕರೆಕ್ಟಾಗಿ ನಾಯಂಡಹಳ್ಳಿ ಬರೋ ಲಿಂಕ್ ನೈಸ್ ರೋಡ್ ಹತ್ರ ಇದ್ದೀವಿ. ಸೊ ಅಲ್ಲಿ ನಿಂತ್ಕೊಂಡು ಸ್ವಲ್ಪ ಮೊಬೈಲು ಮತ್ತು ಗ್ಲೌಸ್ ಎಲ್ಲ ಹಾಕ್ಕೊಂಡು ಚೆಕ್ ಮಾಡ್ಕೊತಾ ಇದ್ವಿ. ಸೊ ಇಲ್ಲಿಂದ ನಾವು ಎಲೆಕ್ಟ್ರಾನ್ ಸಿಟಿ ಅಂದರೆ ಹೊಸೂರು ರೋಡ್ಗೆ ತಗೋಬೇಕಾಗತ್ತೆ ಟೋಲು. ಸೊ ನೋಡಿ, ಇಲ್ಲಿ ನಾನು ಮೊಬೈಲ್ನ ಸರಿ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋ ಪೂರ್ತಿ ಮೊಬೈಲಲ್ಲಿ ತೆಗೆದಿರೋದು. ಸೊ ತುಂಬ ಒಂಥರ ಹೆಂಗೆ ಅಂದರೆ ಕಷ್ಟ ಆಗುತ್ತೆ ಸ್ವಲ್ಪ ಮೊಬೈಲಲ್ಲಿ ವ್ಯೂ ಮಾಡಬೇಕು ಅಂದರೆ. ಬೇಗ ಬ್ಯಾಟ್ರಿ ಲೋ ಆಗುತ್ತೆ, ತಿರ್ಗಾ ಚಾರ್ಜಿಂಗ್ ಹಾಕೋಬೇಕು. No! God, please, no! 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 ರೈಸ್ ರೋಡ್ ದಾಟಾಯಿತು. ಸೊ ಒನ್ಸ್ ರೈಸ್ ರೋಡ್ ದಾಟಿದ್ಮೇಲೆ ರೋಡ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಅದು ಆ ರೋಡಲ್ಲಿ ಹೋಗೋರು ಗೊತ್ತಿರುತ್ತೆ, ಎಕ್ಸ್ಪೀರಿಯನ್ಸ್ ಮಾಡಿರೋರು ಗೊತ್ತಿರುತ್ತೆ ರೈಸ್ ರೋಡಲ್ಲಿ ಎಷ್ಟು ಚೆನ್ನಾಗಿ ಗಾಡಿ ಓಡಿಸ್ಕೊಂಡು ಹೋಗ್ಬೋದು ಅಂತ. ಈ ಬ್ಯಾಂಗ್ಳೂರ್ ಟು ಪಾಂಡಿಚೇರಿ ಟ್ರಿಪ್ಪಲ್ಲಿ ನೀವು ಬೈಕಲ್ಲಿ ಹೋಗೋ ಪ್ಲ್ಯಾನ್ ಮಾಡಿದರೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ, ಪೆಟ್ರೋಲ್ಗೆ ಎಷ್ಟಾಗುತ್ತೆ, ಯಾವ ರೋಡ್ ಚೆನ್ನಾಗಿದೆ, ನಾವು ಪ್ರತಿಯೊಂದು ಅಪ್ಡೇಟು ಕೊಡ್ತೀನಿ. ಸೊ ಫಾರ್ ಅಪ್ಡೇಟ್ ಕೀಪ್ ವಾಚಿಂಗ್ ಗೈಸ್. ನೋಡಿ, ಇದು ನೈಸ್ ರೋಡ್ ಎಕ್ಸಿಟ್ ಬಂದ್ವಿ.
ಹೊಸೂರು ರೋಡ್ ತೊಗೊಳಕ್ಕೆ. ಸೊ ಟೋಲ್ಗೆ ನಾವು 78 ರುಪೀಸ್ ಏನೋ ಪೇ ಮಾಡಿದ್ವಿ. ಸೊ ಅಲ್ಲಿಂದ ನಾವು ವೈಟ್ ಎಲೆಕ್ಟ್ರಾನ್ ಸಿಟಿ ಹತ್ರ ಜಾಯ್ನ್ ಆದ್ವಿ. ಸೊ ಇಲ್ಲಿ ಜಾಯ್ನ್ ಆಗಿದ್ದು ಒಂದು ನರ್ಕ ಅನ್ಭವಿಸ್ಬಿಟ್ವಿ. ಸೊ ಲಿಟ್ರಲಿ ಎಷ್ಟು ಟ್ರಾಫಿಕ್ ಇದೆ ಅಂದರೆ, ಸೊ ಹೋಗ್ತಾ ನೋಡ್ತೀರಾ ಸ್ವಲ್ಪ ಬೈಟು, ಬಿಕಾಸ್ ಜಾಸ್ತಿ ತೊಗೊಳಕ್ಕಾಗಿಲ್ಲ. ಮೇಲೆ ನೋಡಿ ಅದು ಟ್ರಾಫಿಕ್, ಇಲ್ಲೊಂದು ಟ್ರಾಫಿಕ್ ಆಗಿದೆಯಲ್ಲಪ್ಪ ಅಂದ್ಕೊಂಡು ಅದೊಂದು ಟೋಲ್ ರೋಡ್ ಅಂದ್ಕೊಂಡು ಅಪ್ಪ ಪರವಾಗಿಲ್ಲ ಅಂದ್ಕೊಂತೀವಿ. ಮುಂದೆ ಬರ್ದಂಗೆ ತಿರ್ಗಾ ಟ್ರಾಫಿಕ್ಕು. ಹಾಗಳಪ್ಪ ಆ ಕಂಡ್ರಾಗು ನಾನೇ ಅವನಿ, ಆ ಕಂಡ್ರಾಗು ನಾನು ಇದ್ರಾಗು ನಾನೇ ಅವನಿ, ಇದ್ರಾಗು ನಾನೇ ಅವನಿ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ. ನಮಗಂತೂ ಬೇಜಾರಾಗೋಯ್ತು. ಹಂಗೆ ಶಾರ್ಟ್ ಕಟ್ ತೊಗೊಂಡ್ವಿ ಎಲ್ಲೋ ಒಂದು ಕಡೆ. ಸೊ ಅಲ್ಲೂ ಓಡ್ಸೋಕ್ಕಾಗಿಲ್ಲ ಅಂದ್ಬಿಟ್ಟು ಬ್ರೇಕ್ಫಾಸ್ಟ್ಗೆ ಹಾಕಿದ್ವಿ. ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ ನಾವು. ಬ್ರೇಕ್ಫಾಸ್ಟ್ ಮುಗಿಸಿದಂಗೆ ನೋಡಿ ಇಲ್ಲಿ ಟ್ರಾಫಿಕ್ ಎಷ್ಟಿದೆ ಅಂದರೆ ಸುಮಾರು ಹೊತ್ತಿತ್ತು. ಸೊ ಆಲ್ಮೋಸ್ಟ್ ಇಲ್ಲೇ 2 hours ನಾವು ಸ್ಪೆಂಡ್ ಆಗೋಯ್ತು ನಮಗೆ. ಅದಾದಮೇಲೆ ಹೊರಟ್ವಿ. ಆಲ್ಮೋಸ್ಟ್ ಸ್ವಲ್ಪ ರೋಡು ಚೆನ್ನಾಗಿದೆ ಅಂದ್ಕೊಂಡು ಹೋಗ್ತಾ ಇದ್ವಿ. ತಿರ್ಗಾ ಟ್ರಾಫಿಕ್ಕು. ಯಾಕಪ್ಪ ಇದಿಷ್ಟೊಂದು ಟ್ರಾಫಿಕ್ ಇವತ್ತು ಅಂದ್ಕೊಂಡು ನಾವು ತಲೆ ಕೆಡಿಸ್ಕೊಂಡು ಒಂದು ಕಡೆ ಅನ್ನಿಸ್ಬಿಡ್ತು. ನೋಡಿದ್ರೆ ಇಲ್ಲಿ ಯಾವುದೋ ಬ್ಯಾಕ್ಗೆ ಬಸ್ ಡಿಕ್ಕಿ ಹೊಡೆದಿತ್ತು. ಡಿಕ್ಕಿ ಅಂದ್ಕೊಂಡು ನಾವು ಸುಮ್ಮನಾದ್ವಿ. ಓಕೆ, ಬೇಗ ಹೋಗ್ಬೋದು ಇನ್ನು ಮುಂದಕ್ಕೆ ಅಂದ್ಕೊಂಡ್ವಿ. ನೋಡಿದ್ರೆ ತಿರ್ಗಾ ಟ್ರಾಫಿಕ್. ಅಪ್ಪ ಹೊಸೂರು ರೋಡು ಬೇಡ ಗುರು ಅನ್ಸ್ಬಿಡ್ತು ನಮ್ಮಂತೂ. ಸೇಪಾಗಿ ಹೋಗಿ ಊರ್ ಸೇರ್ಕೋಕಂಡ. ದಿಲ್ ತೋ ಪಾಗಲ್ ಹೈ, ದಿಲ್ ದೀವಾನಾ ಹೈ. ಅಲ್ಲಿ ನೋಡಿ ಟೋಲ್ ದಾಟ್ತು. ತುಂಬ ಟ್ರಾಫಿಕ್ ಇತ್ತು. ಅದನ್ನೆಲ್ಲ ಹಿಂಗೆ ಮುಗಿಸ್ಕೊಂಡು ಟೋಲ್ ದಾಟಿದ್ವಿ. ಟೋಲ್ ದಾಟ್ಕೊಂಡು ಮುಂದೆ ಹೋಗ್ತಾ ಇದ್ವಿ. ಈಗ ಟ್ರಾಫಿಕ್ ಇತ್ತು. ನಮ್ಮ ಕರ್ನಾಟಕ ಫ್ಲಾಗ್, ತಮಿಳ್ನಾಡು ಬಾರ್ಡ್ರ್ ಇದು. ಸೊ ಇಲ್ಲಿ ಬಂದರೆ ಏನೋ ಒಂಥರ ಬೈಕ್. ಎಸ್, ನಮ್ಮ ಕರ್ನಾಟಕದಲ್ಲಿ ಇವಾಗ ತಮಿಳ್ನಾಡು ಬಾರ್ಡ್ರ್ ಕ್ರಾಸ್ ಆಗ್ತಾ ಇದೀವಿ ಅಂತ. ಸೊ ತಮಿಳ್ನಾಡು ನೋಡ್ರು ಚೆನ್ನಾಗಿದೆ ಆ್ಯಕ್ಚುಲಿ ಇರಬೇಕು ಅಂದರೆ. ತುಂಬ ಅದು ಎಕ್ಸ್ಪೆಷಲಿ ಈ ರೋಡ್ ನಾವು ಹೋಗ್ತಾ ಇರೋ ರೋಡಂತೂ ತುಂಬ ಜನ ರೈಡರ್ಗಳು ರೈಡ್ ಮಾಡಿರ್ತಾರೆ. ಸೊ ರೋಡು ಕೂಡ ತುಂಬ ಚೆನ್ನಾಗಿದೆ. ಬಟ್ ಎಲ್ಲೆಲ್ಲೋ ಅಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಇದಾಗತ್ತೆ ಹೊರತು. ಬಟ್ ಒನ್ಸ್ ನಾವು ಹೊಸೂರೆಲ್ಲ ದಾಟಿ ಮುಂದೆ ಹೋದ್ಮೇಲಂತೂ ರೋಡ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ಸೊ ಆದಷ್ಟು ಬೇಗ ಹೋಗ್ಬೋದು. ಬಟ್ ಹೊಸೂರು ತನಕ ಅಂತೂ ಎವ್ರಿ ಹಿಂಸೆ. ನಂಬ್ತಿರೋ ಎಲೆಕ್ಟ್ರಾನ್ ಸಿಟಿಯಿಂದ ಹೊಸೂರು ದಾಟೋ ತನಕ ನಮ್ಗಂತೂ ಸುಸ್ತಾಗೋಯ್ತು. ಇಲ್ಲಿ ನೋಡಿ, ಇಲ್ಲಿ ಸ್ಟಾಪ್ ಕೊಟ್ವಿ ನಾವು. ಇಲ್ಲಿ ಆಲ್ಮೋಸ್ಟ್ ಕೃಷ್ಣಗಿರಿ ದಾಟಿದ್ವಿ. ದಾಟಿ ಮುಂದೆ ಬಂದು ಒಂದು ಸ್ಟಾಪ್ ಕೊಟ್ವಿ. ಫ್ರೆಂಡ್ಸ್ ಮಾತಾಡೋಣ. ಹೇಳ್ರಪ್ಪ, ಹೇಳ್ರು. ನೆಕ್ಸ್ಟ್ ಈಗ ಎಲ್ಲಿಗೆ? ನೆಕ್ಸ್ಟು ಬಾರ್ಗೆ. ನೋ ಬಾರ್ ಟಿಲ್ ಈವ್ನಿಂಗ್. ಡೈರೆಕ್ಟ್ ಬೀಚ್ಗೆ. ಏನಕ್ಕೆ ಮಗ ಬೀಚ್ಗೆ? ಏನು तू समझा? हाँ. नहीं, तू समझा नहीं. ಬೀಚಲ್ಲಿ ಪಾರ್ಟಿ ಮಾಡಕ್ಕೆ ಎಲ್ಲ ಸುಳ್ಳು, ಎಲ್ಲ ಸುಳ್ಳು. ಹುಡುಗಿರ್ ನೋಡಕ್ಕೆ, ಎಣ್ಣೆ ಹೊಡಿಯಕ್ಕೆ, ಇದು ನಿಜ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ. ನಮ್ಮ ಹುಡುಗರು ಅಂತ ಸುಮ್ಮನೆನಾ? ಅಣ್ಣ ನಾಳೆ ಮಾಡಿದೀವಿ ನಾವು. ಹೌದಾ? ಎಷ್ಟು ಕೇಸು? ಅಣ್ಣ ಸಂಜೆ ಗೊತ್ತಾರೆ ನೋಡಿ, ಕೂತ್ಕೊಂಡಾಗ ತೀರ್ಥ ದೇವ್ರಿಗೊಂದು ಅಣ್ಣ ತಮ್ಮ ಸಾರಿ ತಮ್ಮ ಇರ್ಲಿ ಮಗ. ಅಣ್ಣ ತಮ್ಮ ಎರಡು ಒಂದೇ ಕಡೆ ಇರುತ್ತೆ. ಹಂಗಂತ ನಾವೇನು ಫೋರ್ಸ್ ಮಾಡಿಲ್ಲ. ಅದೇ ಇದು ಜ್ಯೂಸ್ ಕುಡಿತಾರೆ. ಒಂದು ಸ್ಪ್ರೈಟು, 2 ಸ್ಪ್ರೈಟು, 7 ಸ್ಪ್ರೈಟು, ಲೈಮ್ ಸೋಡಾ ಕುಡಿದಿ. ಒಳ್ಳೇದು ಮಚ್ಚ ಅದು ಬಾಡಿಗೆ. ಲೈಮ್ ಸೋಡಾ ಕುಡಿತೀವಿ ಅಷ್ಟೇ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಒಳ್ಳೇದು. ಸಾಯಂಕಾಲ ಗೊತ್ತಾಗುತ್ತೆ. ನಾನೊಂದು
ಸಾಯಂಕಾಲ ವಿಡಿಯೋ ಬರ್ತೀವಲ್ಲ ಎಲ್ಲಿ ಹೋಗ್ತೀವಿ ಸಿಗೋಣ 90 × 9 ಅಷ್ಟೇ. ओवर एक्टिंग करता है साला, ओवर एक्टिंग की औलाद. तेरे को बराबर होता नहीं क्या बोलने को? चले एक काम कर, 200 रुपए दे और 50 रुपए काट ओवर एक्टिंग के वजह. ನೋಡು ಕಾಣಿಸ್ತಾ ಇದೆಯಾ? ಏನೇನು ಮಗ ಬಿಲ್ ಕೊಟ್ಟು ಬರೋ. ಅವ್ನು ನೋಡಿ ಗುರಾಯಿಸ್ತಾವ ಅವಾಗಿಂದ. ಬಂದ್ವಿ ಕೂತ್ಕೊಂಡ್ವಿ ಹೋದ್ವಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ನನಗೂ ಅವನಿಗೂ ಸಂಬಂಧನೇ ಇಲ್ಲ. ಆಕ್ಚುಲಿ ಏನಾಯ್ತು ಅಂದ್ರೆ ಗಾಯ್ಸ್, ನಾವು ಲಾಸ್ಟ್ ಸ್ಟಾಪ್ ಕೊಟ್ಟಿಯಲ್ಲಿ ಸ್ವಲ್ಪ ದೂರಕ್ಕೆ ಹೋಟ್ಲಿತ್ತು. ಇಲ್ಲಿ ಫೋನ್ ಬಂತು ಅಂತ ಸೈಡ್ಗೆ ಹಾಕೋದು ಯಾರೋ ಒಬ್ಬ. 3 ಜನ ಗಾಡಿ ಹಾಕ್ಬಿಟ್ವಿ. ಸ್ವಲ್ಪದಲ್ಲೇ ಕೂತಿದ್ದು ಹಂಗೆ ಎದ್ದು ಹೋಗ್ತಾ ಇದ್ವಿ. ಹೋಟ್ಲು ಓನರ್ ಗುರಾಯಿಸ್ತಾ ಇದ್ದ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಹಂಗೆ ನೆಕ್ಸ್ಟ್ ಬರ್ತಾ ಇಲ್ಲಿ ಮುಂದೆ ಇನ್ನೊಂದು ಆಕ್ಸಿಡೆಂಟು. ಸೊ ಬ್ಯಾಕ್ ಟು ಬ್ಯಾಕ್ ಕೂತ್ಕೊಂಡಿದ್ದಾರೆ ಗಾಡಿನ ನೋಡಿ. ಹಿಂಗೇನೆ ಎಲ್ಲಾ ಕರ್ನಾಟಕ ಗಾಡಿಗಳೇ. ಅವನು ಕುದಿಯಾನೆ, ಅವನು ಕುದಿಯಾನೆ. ಮತ್ತೆ ಇನ್ನೊಂದೇನಂದ್ರೆ, ನನಗೆ ಆಕ್ಚುಲಿ ಗೊತ್ತಿರ್ಲಿಲ್ಲ ನಾವು ಪಾಂಡಿಚೇರಿಗೆ ಹೋಗ್ಬೇಕಾದ್ರೆ ತಿರುವಣ್ಣಾಮಲೈ ಟೆಂಪಲ್ ಬರುತ್ತಲ್ಲ, ಅದಿಲ್ಲೇ ಇರೋದು. ನಾವಲ್ಲಿ ನೋಡಿ ಲೆಫ್ಟ್ ತಗೊಂಡ್ರೆ ತಿರುವಣ್ಣ ಟೆಂಪಲ್. ಆ ಬೆಟ್ಟ ಕಾಣಿಸಿದೆಯಲ್ಲ, ಮೇ ಬಿ ಅದು ತಿರುವಣ್ಣಾಮಲೈ ಬೆಟ್ಟ ಅನ್ಸುತ್ತೆ. ನಾನು ಹೋಗಿಲ್ಲ, ಫಸ್ಟ್ ಟೈಮ್ ಈ ಕಡೆ ಬಂದಿದ್ದು. ಬಟ್ ತಿರುವಣ್ಣಾಮಲೈ ಸಿಟಿಯಲ್ಲೇ ಇದೀವಿ ನಾವು, ಅಲ್ಲಿಂದನೇ ಹೋಗ್ಬೇಕು. ಸೊ ನಾವು ಆಕ್ಚುಲಿ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ, ಬಟ್ ಬರ್ಬೇಕಾದ್ರೆ ಪ್ಲಾನ್ ಮಾಡೋಣ ನೋಡಿ. ಗಿರಿವಾಲ ಮಾರ್ಗ ಟೆಂಪಲ್ ಇದು, ಮೇನ್ ಸಿಟಿ ಇದು. ಲೆಫ್ಟ್ ತಗೊಂಡ್ರೆ ಸೊ ನಾವು ಸ್ಟ್ರೈಟ್ ಹೋಗ್ಬೇಕು. ಸೊ ನಾವು ಅಂದ್ರೆ ತಿರುವಣ್ಣಾಮಲೈ ಟೆಂಪಲ್ ಇದಕ್ಕೆ ಬಂದೆ ನಾವು ಹೋಗ್ಬೇಕು ಅಂತ ಕನ್ಫರ್ಮ್ ಆಯ್ತು. ಬರ್ಬೇಕಾದ್ರೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ. ಇನ್ನೊಂದ್ಸತಿ ಇಲ್ಲೊಂದು ಬೋರ್ಡ್ ಬೇರೆ ಹಾಕಿದ್ದಾರೆ. ಅದೇ 14 ಕಿಲೋಮೀಟರ್ಸ್ ವಾಕ್ ಮಾಡಿದ್ರಲ್ಲ, ಅದೇ ಸ್ಟ್ರೀಟ್ ಅನ್ಸುತ್ತಿದ್ದು. ತುಂಬಾ ಒಳ್ಳೆ ಟೆಂಪಲ್. ತುಂಬಾ ಅನ್ಕೊಂಡಿದೀವಿ ಬರ್ಬೇಕು ಅಂತ. ನೋಡೋಣ, ನೆಕ್ಸ್ಟ್ ಬರ್ಬೇಕಾದ್ರೆ ಟ್ರೈ ಮಾಡ್ತೀವಿ ಬರಕ್ಕೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಇದು ಲಾಸ್ಟ್ ಸಿಟಿ, ಅದು ಎಂಟ್ರಿ ಆಗುತ್ತೆ. ನಾವು ರೈಟ್ ತಗೊಂಡು ಪಾಂಡಿಚೇರಿ ರೋಡ್ ಹೋಗ್ತೀವಿ. ಬಟ್ ಇಲ್ಲಿಂದ ಮಾತ್ರ ರೋಡ್ ಇನ್ನೂ ಆಸಮ್ ಆಗಿದೆ, ಫುಲ್ಲು ವಿಲೇಜ್ ಟೈಪು. ಬಟ್ ಏನಂದ್ರೆ ಸಿಂಗಲ್ ರೋಡು, ತುಂಬಾ ಡೇಂಜರು. ಬಟ್ ಪ್ಲೇಸ್ ಚೆನ್ನಾಗಿದೆ. ರೈಡರ್ಗಳಿಗೆ ತುಂಬಾ ಒಳ್ಳೆ ರೋಡು. ಆರಾಮಾಗಿ ಎಂಜಾಯ್ ಮಾಡಿಕೊಂಡು ನೇಚರ್ನ ನೋಡಿಕೊಂಡು ಆರಾಮಾಗಿ ಹೋಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ನವೀನ ಬಂದರೆ ಬಂದು ಅರ್ಧ ಗಂಟೆ ಆಯಿತು. ಈ ತಾತನೇ ಪರವಾಗಿಲ್ಲ, ಬೇಗ ಬಂದ. 2 hours later.
1 hour ಆಯಿತು. ಸುಮ್ಮನೆ ಹಿಡ್ಕೊಂಡೆ ಅದೇ ಕ್ಯಾಪ್ಚರ್ ಆಯ್ತು. ಆಲ್ಮೋಸ್ಟ್ ನಾವು ಪಾಂಡಿಚೇರಿ ಬಂದ್ವಿ. ಪಾಂಡಿಚೇರಿಯಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡ್ವಿ. ಸೊ ಪಾಂಡಿಚೇರಿಯಲ್ಲಿ ಪೆಟ್ರೋಲ್ ರೇಟ್ ತುಂಬ ಕಮ್ಮಿ. ಬ್ಯಾಂಗ್ಳೂರಲ್ಲಿ 103 ರೂಪಾಯಿ ಇರಬೇಕೇನೋ. ಪಾಂಡಿಚೇರಿ ಬರೀ 96 ರುಪೀಸ್ ಇದೆ. ನಾವು ಖುಷಿಗೆ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡ್ವಿ. ನೋಡಿದ್ದು ಪಾಂಡಿಚೇರಿ ಸಿಗ್ನಲ್ಲು ನೋಡಿದ್ವಿ. ಹಿಂಗೆ ಪಾಂಡಿಚೇರಿಗೆ 6.5 ಕಿಲೋಮೀಟರ್ಸ್ ಇದೆ ಅಂತ ತೋರಿಸೋದು. ಬಟ್ ಇದು ಸಿಟಿನೇ ಪಾಂಡಿಚೇರಿಗೆ ಹೋಗ್ತಾ ಅಂದರೆ. ಸೊ ಇವಾಗ ಪೆಟ್ರೋಲ್ ವಿಷಯಕ್ಕೆ ಬರ್ತೀವಿ ಅಂದರೆ, ಸೊ ಪೆಟ್ರೋಲ್ ನಾವು ಬ್ಯಾಂಗ್ಳೂರು ಬಿಟ್ಟಾಗ 1000 ರುಪೀಸ್ಗೆ ಹಾಕ್ಸಿದ್ವಿ. ಆಲ್ಮೋಸ್ಟ್ ಫುಲ್ ಟ್ಯಾಂಕ್ ಇತ್ತು. ಸೊ ಆಲ್ಮೋಸ್ಟ್ ಪಾಂಡಿಚೇರಿ ರೀಚ್ ಆದ್ವಿ. ಪಾಂಡಿಚೇರಿಯಲ್ಲಿ ತಿರ್ಗಾ ಫುಲ್ ಟ್ಯಾಂಕ್ ಮಾಡಿಸಿದ್ವಿ. ಅರೌಂಡ್ 330 to 340 ಕಿಲೋಮೀಟರ್ಸ್ ಕವರ್ ಮಾಡಿದ್ವಿ. ನಾವೀಗ ಪಾಂಡಿಚೇರಿ ಸಿಟಿಗೆ ಬಂದ್ವಿ. ಸಿಟಿಲಿ ನೋಡಿ, ಇದು ಲೆಫ್ಟ್ ಸೈಡ್ ಕಾಣ್ತಿದೆಯಲ್ಲ, ಮೇ ಬಿ ಇದೇ ಬಸ್ ಸ್ಟ್ಯಾಂಡ್ ಇರಬೇಕು. ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇದೆ ಅನ್ಸುತ್ತೆ ಅದು. ಸೊ ಇಲ್ಲೆಲ್ಲ ಬಸ್ಗಳಿಗೆ, ಆಟೋಗಳೆಲ್ಲ ಇಲ್ಲೇ ಬರ್ತಾರೆ. ಬಸ್ಸಲ್ಲಿ ಬಂದರೆ ಇಲ್ಲಿಗೋದು ನಾವು. ಸೊ ಮುಂದಕ್ಕೆ ಹೋಗ್ತಾ ಇದ್ವಿ. ಹಂಗೇನೆ ಅಲ್ಲಿ ಪ್ರೈವೇಟ್ ಬಸ್ಗಳೆಲ್ಲ ಇದ್ದಾವೆ. ಸೊ ಇಲ್ಲೊಂದು ಸರ್ಕಲ್ ಬರುತ್ತೆ. ಅದೇನು ಸರ್ಕಲ್ ಅಂತ ಗೊತ್ತಿಲ್ಲ. ಬಟ್ ಆ ಸರ್ಕಲ್ ಇಲ್ಲೇ ರೈಟ್ ಸೈಡಲ್ಲೇ ಇದು ಇದೆ. ರೈಲ್ವೆ ಸ್ಟೇಷನ್ ಕೂಡ ಇಲ್ಲೇ ಇದೆ, ಸ್ಟಾಪು. ಸೊ ನೋಡಿ, ಇಲ್ಲಿ ಈ ಸರ್ಕಲ್ ದಾಟ್ತಿದಂಗೆ ನಿಮ್ಗೆ ಇಲ್ಲಿ ರೈಟ್ ಸೈಡಲ್ಲಿ ಇದು ರೈಲ್ವೆ ಸ್ಟೇಷನ್ ಅನ್ಸುತ್ತೆ. ಸೊ ರೈಲ್ವೆ ಸ್ಟೇಷನ್ ದಾಟ್ತಿದಂಗೆ ನಾವು ಪಾಂಡಿಚೇರಿ ಎಂಟ್ರಿ ಕೊಟ್ವಿ. ಪಾಂಡಿಚೇರಿಯಲ್ಲಿ ನಾವೊಂದು ಅಬ್ಸರ್ವ್ ಮಾಡಿದ್ದೆ ಅಂದರೆ, ಟ್ರಾಫಿಕ್ ರೂಲ್ಸ್ ಯಾರು ಫಾಲೋ ಮಾಡಲ್ಲ. ಇನ್ನು ಮೇ ಬಿ ಟ್ರಾಫಿಕ್ ರೂಲ್ಸೇ ಇಲ್ವೋ ಈ ಊರಿಗೆ ಅಂತ ಗೊತ್ತಿಲ್ಲ. ಸೊ ಯಾರು ಹೆಲ್ಮೆಟ್ ಹಾಕಲ್ಲ, ತ್ರಿಬಲ್ಸ್ ಹೋಗ್ತಾರೆ, ಪೊಲೀಸರು ಅಲ್ಲೇ ಇರ್ತಾರೆ, ಏನು ಕೇಳಲ್ಲ. ಟೂರಿಸ್ಟ್ ಪ್ಲೇಸ್ ಅಂತ ಗೊತ್ತಿಲ್ಲ. ಬಟ್ ನೋಡಿ, ಈಗ ರೈಟ್ ತೊಗೊಂಡ್ವಲ್ಲ, ಈ ರೋಡ್ ಬಂದ್ಬಿಟ್ಟು ರಾಕ್ ಬೀಚ್ ರೋಡು. ಸೊ ಇಲ್ಲಿ ತುಂಬ ಫಿಲಿಮ್ಗಳು ಶೂಟ್ಗಳೆಲ್ಲ ಆಗಿದೆ ಅಂತಾರೆ. ಮತ್ತು ಇಲ್ಲಿ ರೆಂಟ್ ತುಂಬ ಜನ, ರೆಂಟೆಡ್ ಹೌಸು ಎಲ್ಲ ತುಂಬ ಜಾಸ್ತಿ ಇದೆ. ನಾವು ಇಲ್ಲೇ ಇರಬೇಕು, ವೈಟ್ ಹೌಸ್ ರೋಡ್ ಅಂತ ಹೆಸರಿಗೆ. ಇಲ್ಲಿ ರೂಮ್ ಮಾಡಬೇಕು, ಇಷ್ಟೇ ಆಗಬೇಕು ಅಂತ ಡಿಸೈಡ್ ಮಾಡಿ ರೂಮ್ ಸಿಗ್ತಿರಲ್ಲ ಅಂತ ಕೂಡ ಒಂದು ರೂಮ್ ಮಾಡ್ಕೊಂಡ್ವಿ ಇಲ್ಲಿ. ರೂಮ್ದು ಟೂರ್ ಮಾಡ್ತೀನಿ. ಬಟ್ ನಮ್ಗೆ ಅಷ್ಟೊಂದು ಇಷ್ಟ ಆಗಿಲ್ಲ ರೂಮು. ಬಟ್ ಓಕೆ, ಆ ಏರಿಯಾದಲ್ಲಿ, ಆ ಪರ್ಟಿಕ್ಯುಲರ್ ರೋಡಲ್ಲಿ ರೂಮ್ ಸಿಗೋದೇ ಕಷ್ಟ ಅಂದರು. ಸೊ ನಮಗೆ ಸಿಕ್ತು. ಅದ್ರ ಬಗ್ಗೆ ಮುಂದಕ್ಕೆ ತಿಳಿಸ್ಕೊಡ್ತೀನಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಸೂಪರ್ ಆಗಿದೆ. ದುಷ್ಟ ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು.